ಮತ್ತು ಇನ್ನೊಂದು ಬದನೆಕಾಯಿ. ಇನ್ನೊಂದು ಬದನೆಕಾಯಿ ಅಂದರೆ ಇದು ಸೀಗೆ ಸೊಪ್ಪು. ಸೀಗೆ ಸೊಪ್ಪು ನಾವು ಏನು ಮಾಡ್ತೀವಿ, ಉಪ್ಪಿನ ಹೆಸ್ರಿಗೆ ಮಾಡ್ಕೊತೀವಿ. ಸೀಗೆ ಸೊಪ್ಪು ನೋಡಿದೆ, ಸೀಗೆ ಸೊಪ್ಪು ಗಿಡ ನೋಡು, ಇದು ಸೀಗೆ ಸೊಪ್ಪು ಗಿಡ. ಇದರಲ್ಲಿ ಸೀಗೆ ಸೊಪ್ಪು ಗಿಡದಲ್ಲಿ ಇಲ್ಲಿ ಒಂದು ಬದನೆಕಾಯಿ ಕಂಡು ಬಂದೈತಿ. ಪ್ರಕೃತಿಯಲ್ಲಿ ಈ ಬದನೆಗಳಿಗೆ ಹೆಂಗೆ ಬರ್ತಾವಂದರೆ ಅದು ಲಾಸ್ಟ್ ಕೊನೆಯಲ್ಲಿ ತಿಳಿಸ್ತೀನಿ. ಇದು ನೋಡಿ, ಇದು ಅಷ್ಟೇ, ಇಲ್ಲಿ ಗಂಟು ಹೊಡೆದೈತೆ ನೋಡಿ, ಇಲ್ಲಿ ಗಂಟು ಹೊಡೆದೈತೆ ನೋಡಿ. ಇದು ಯಾವುದು ಬಂಬು ಗಿಂಬು ಏನೂ ಬಂದಿಲ್ಲ, ಇದು ಗಂಟು ಹೊಡೆದೈತೆ ನೋಡಿ. ಇದು ಕಾಣುತ್ತಾ ನೋಡಿ, ಇದು ಜೂಮ್ ಮಾಡಿ ತೋರ್ಸೋಕ್ಕಾಗಲ್ಲ, ಚಿಕ್ಕ ಮೊಬೈಲು ನೋಡಿ. ಇದು ಗಂಟು ಹೊಡೆದೈತೆ ಇಲ್ಲೇ ನೋಡಿ, ಇಲ್ಲಿಂದ ನೋಡಿ, ಇಲ್ಲಿಂದ ಹಿಡಿದು ನೋಡಿ ಈ ಪೊಸಿಷನು ಇಲ್ಲಿ ನೋಡಿ, ಇದು ಕಾಣುತ್ತಾ ನೋಡಿ. ಇದು ನೋಡಿ, ಇಲ್ಲಿ ಮುರಿದಿದ್ದು ಇಲ್ಲಿಂದ ಹಿಡಿದು ನೋಡಿ ಸುದಿವರೆಗೂ ಒಂದು ಗಂಟು ಹೊಡೆದೈತೆ ನೋಡಿ. ಅಲ್ಲಿನಿಂದ ಹಿಡಿದು ಇಲ್ಲಿಗೆ ಒಂದು ಸಿಡುಗು ಗಂಟು. ಇದು ಬದನೆಕಾಯಿ ಒಳ್ಳೆ ತುಂಬ ಸ್ಟ್ರಾಂಗ್ ಇರೋ ಬದನೆಕಾಯಿ ಅಂದರೆ ಇದು. ಯಾಕಂದರೆ ಸೀಗೆ ಸೊಪ್ಪು ಸರ್ವರೋಗ ನಿವಾರಣೆ ಆಗುತ್ತಂದರೆ ಅದು ಸೀಗೆ ಸೊಪ್ಪದಲ್ಲಿ ಬದನೆಕಾಯಿ ಬಂದಿದೆ. ಇದು ಇನ್ನೆಷ್ಟು ಸ್ಟ್ರಾಂಗ್ ಇರ್ಬೋದು. ಈ ಸೀಗೆ ಸೊಪ್ಪು ಮತ್ತು ಕಾಡು ಮಲ್ಲಿಗೆ ಗಿಡ ನೋಡಿ, ಇಲ್ಲಿ ಐತೆ. ಇದು ಕಾಡು ಮಲ್ಲಿಗೆ ಗಿಡ ಅಂತಾರೆ, ಇದು ಕೊಮ್ಮೆ ಗಿಡ ಅಂತಾರೆ. ಇಲ್ಲಿ ಒಂದು ನಾನಾ ಮೂರಾರು ಥರ ಗಿಡಗಳವೆ. ಈ ಕಾಡಕ್ಕೆ ಹೋದರೆ, ಫಾರೆಸ್ಟರ್ ಕಾಡಕ್ಕೆ ಹೋದರೆ ಗಿಡ ಮೂಲಕ ಸಿಕ್ಕುತ್ತೆ ನೋಡಿ. ಇಲ್ಲಿ ಈ ಗಿಡ ಮೂಲಿಕೆ ಇದು ತಾಂತ್ರಿಕ ವಿದ್ಯೆಗೆ ಉಪಯೋಗ ಮಾಡ್ಕೊತೀವಿ. ಇದು ಗಿಡ ಮೂಲಿಕೆ ಒಂದು ಕೊಂಬೆದಿಂದ ಇನ್ನೊಂದು ಕೊಂಬೆ ಹೆಂಗೆ ಬರುತ್ತಂದರೆ, ಪ್ರತಿ ಒಂದು ಮನುಷ್ಯ ಯಾರೇ ಆಗಲಿ ಜಪ ಮಾಡುವಾಗ ಒಂದು ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಆ ಥರ ಅದು ತಪಸ್ಸು ಮಾಡಿ ಅದು ಆ ಶಕ್ತಿ ಪಡ್ಕೊಂಡಿರ್ತೈತೆ. ಆ ಶಕ್ತಿ ನಾವು ತೊಗೊಂಡು ಅದು ಉಪಯೋಗ ಮಾಡ್ತೀವಿ ತಾಂತ್ರಿಕ ವಿದ್ಯೆಯಲ್ಲಿ. ಅದು ತಾಯ್ತಗಳಿಗೆ ಆಗುತ್ತೆ, ಮನೆ ಅಷ್ಟಬಂಧಗಳಿಗೆ ಆಗುತ್ತೆ. ಈ ಗಿಡ ಮೂಲಿಕೆ ಅನ್ನೋದು ಇದು ಸೀಗೆ ಸೊಪ್ಪು ಎಲ್ಲ ಚಿಗುರು ಕಿತ್ಕೊಂಡು ಉಪ್ಪಿನ ಹೆಸ್ರು ಮಾಡ್ಕೊತಾರೆ ನೋಡಿ. ಸೀಗೆ ಸೊಪ್ಪು ಚೆನ್ನಾಗಿ ಕಾಣುತ್ತೆ, ಗುಬರಾಗಿ ಬಂದೈತೆ, ಯಾವ ಬಳ್ಳಿ ಇಲ್ಲ. ಇದು ನೀವು ಅಮಾವಾಸ್ಯೆ ಟೈಮಲ್ಲಿ ಅರ್ಶಿನ ಕುಂಕುಮ ಕೊಟ್ಟು ಒಂದು ನಿಂಬೆಹಣ್ಣು ಕಟ್ ಮಾಡಿ ಬುಡದಲ್ಲಿ ಇಟ್ಟುಬಿಟ್ಟು ಬೆಳಗ್ಗೆನೇ ಜಾವ ಹೋಗಿ ಸೂರ್ಯ ಹುಟ್ಟೋಕೆ ಮುಂಚೆ ಅದು ಸ್ವಲ್ಪ ಪೂರ್ತಿ ಕೀಳಕ್ಕೆ ಹೋಗಬೇಡ್ರಿ, ಸ್ವಲ್ಪ ಕಿತ್ಕೊಳ್ರಿ. ನಿಮ್ಮ ಮನೆಗೆ ಎಷ್ಟು ಬೇಕು, ನಿಮ್ಮ ಎಷ್ಟು ಜನ ಇದ್ದಷ್ಟು ಒಂದೊಂದು ಇಂಚು ಒಂದೊಂದು ಎಲೆ ಹಾಕಿ ತಾಯ್ತದಲ್ಲಿ ಸರ್ವಕಾರಿ ಸಿದ್ಧಿಸು, ಇಲ್ಲ ಇಂಥ ಲಕ್ಷ್ಮಿ ಆಕರ್ಷಣ, ಜನ ಆಕರ್ಷಣ ಎಲ್ಲ ಎಲೆ ಮೇಲೆ ಬರೆದು ನೀವು ತಾಯ್ತ ಒಳಗೆ ಹಾಕ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ನಾವೇ ಮಾಡ್ಕೊಡೋದೇನಿಲ್ಲ, ಒಳ್ಳೆ ರಿಸಲ್ಟ್ ಬರುತ್ತೆ. ಇದು ಮಾಡ್ಬೋದು, ನೀವು ಯಾರನ್ನ ಮಾಡ್ಕೊಳೋವರಿದ್ದರೆ ಮಾಡ್ಕೋಬೋದಂತ ಈ ವಿಡಿಯೋ ಮಾಡಿ ತೋರಿಸ್ತಾಯಿದ್ದೀನಿ. ಯಾಕಂದರೆ ಇಂಥ ಗಿಡಗಳ ಮೇಲೆ ಸಾಮಾನು ಯಾವೂ ಸಿಕ್ಕಲ್ಲ. ನಾನೊಂದು ಕಾಡಿಗೆ ಬಂದಿದ್ದೀನಿ, ಆ ಕಾಡಿನಿಂದ ನೋಡಿ ಈ ಗಿಡ ಮೂಲಕ ತೋರಿಸ್ತಾಯಿದ್ದೀನಿ. ಜೋಪಾನ. ಓಂ ಶಕ್ತಿ.